ಸರ್ ಇವಾಗ ಬಿಗ್ ಬಾಸ್ ಫಿನಾಲೆ ಇವತ್ತೇ ಇರೋದು. ಸೊ ಯಾರಿಗೆ ನೀವು ವೋಟ್ ಮಾಡಿದ್ರಿ? ನಮ್ಮ ಗಿಲ್ಲಿ ನಟ ಅವರಿಗೆ ಸಪೋರ್ಟ್ ಮಾಡ್ತೀನಿ. ಅವರಿಗೆ ನಾವು ಅವರು ಬಡವ್ರ ಮಕ್ಕಳು ಯಾವತ್ತೂ ಬೆಳಿಬೇಕು. ಯಾಕಂದರೆ ಇವಾಗ ರಿಚಸ್ ಫ್ಯಾಮಿಲಿ ಎಲ್ಲ ಜಾಸ್ತಿ ಜನ ಬೆಳೀತಾ ಇದ್ದಾರೆ, ಬಡವ್ರ ಮಕ್ಕಳು ಬೆಳೀತಾ ಇಲ್ಲ. ಯಾಕಂದರೆ ಬಡವ್ರ ಮಕ್ಕಳು ಜಾಸ್ತಿ ಬೆಳಿಬೇಕು. ಅವ್ರಿಗೆ ನಾವು ಯಾವತ್ತೂ ಸಪೋರ್ಟ್ ಮಾಡ್ತೀವಿ, ಮುಂದೆನೂ ಕೂಡ ಸಪೋರ್ಟ್ ಮಾಡ್ತೀವಿ. ಇವತ್ತು ನಾನು 30 ಆಟೋ ಬಿಡದಿ ಹತ್ರ ಹೋಗ್ತಾ ಇದೆ. ಅದ್ದೂರಿಯಾಗಿ ಅವರಿಗೆ ನಾವು ಇವತ್ತು ಕಪ್ ಅವರಿಗೆ ಸಿಗುತ್ತೆ, 100% ಕಪ್ ಅವರಿಗೆ ಸಿಗುತ್ತೆ. ಕಪ್ ಇವತ್ತು ಸಿಗಲಿಲ್ಲ ಅಂದರೆ ಬಿಗ್ ಬಾಸ್ ಮುಂದಿನ ದಿನಗಳಲ್ಲಿ ಬ್ಯಾನೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇವಾಗ ಗಿಲ್ಲಿಯವ್ರನ್ನ ಬಿಟ್ಟು ಬೇರೆ ಯಾರಾದರೂ ವಿನ್ ಆದರೆ ಏನು ಅನ್ಸುತ್ತೆ ನಿಮಗೆ? ಗಿಲ್ಲಿನೇ ವಿನ್ ಆಗ್ತಾನೆ, ಅದು 100ಕ್ಕೆ 100 ಸತ್ಯ. ಏನಪ್ಪ ಅಂದರೆ ಗಿಲ್ಲಿ ಒಂದು ರೇಂಜಲ್ಲಿ ಗಿಲ್ಲಿ ಒನ್ ಮ್ಯಾನ್ ಆರ್ಮಿ. ಯಾಕಂದರೆ ಇವಾಗ ಪಾಕಿಸ್ತಾನ ಬಾರ್ಡ್ರದಲ್ಲಿ ಯಾವ ಥರ ಕೂತ್ಕೊಂಡಿರ್ತಾರೆ ಆರ್ಮಿ ಕಾಯೋಕ್ಕೆ, ಗಿಲ್ಲಿ ನಟ ಒಳಗಡೆ ಕೂತ್ಕೊಂಡಿದ್ದಾನೆ. ಬಟ್ ಗಿಲ್ಲಿನೇ ಗೆಲ್ತಾನಂತ ಹೇಳ್ತೀನಿ, ಗಿಲ್ಲಿನೇ ಕಪ್ ತರ್ತಾನೆ. ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನೋಡಿದ್ವಿ ನಾವು, ಹೇಳ್ತಿದ್ರು ಅಶ್ವಿನಿ ಗೌಡ ಅವ್ರನ್ನೇ ವಿನ್ ಮಾಡಿಸ್ತಾರೆ ಈ ಥರ ಎಲ್ಲ. ಹಾಗೆ ಗಿಲ್ಲಿಯವ್ರು ಏನು ಆಟ ಆಡಿದ್ರು, ಅವ್ರು ಬರೀ ಕಾಮಿಡಿ ಮಾಡಿ ಒಬ್ಬರನ್ನ ಕೆಳಗಡೆ ಹಾಕಿದ್ರು ಅಂತ ಹೇಳ್ತಿದ್ರು. ಸೊ ಇದ್ರ ಬಗ್ಗೆ ಎಲ್ಲ ನೀವೇನು ಹೇಳ್ತೀರಾ? ಅವ್ರು ಕಾಮಿಡಿನೇ ಮಾಡಿದ್ರು, ಆಟ ಎಲ್ಲೂ ಆಡಲೇ ಇಲ್ಲ. ಕೆಲವೊಂದು ಜನರಿಗೆ ಅನಿಸಿರ್ಬೇಕು ಕಾಮಿಡಿ ಮಾಡಿದಾನಂತ. ಅವನ ಆಟವನ್ನು ಆಡಿದ್ದಾನೆ, ಬಟ್ ಅವನ ಆಟ ಯಾವ ರೀತಿ ಆಡಿದಾನಂತ ನಮಗೆ ಗೊತ್ತು. ಫ್ಯಾನ್ಸ್ಗಳಿಗೆ ವಿರೋಧ ಮಾಡೋರಿಗೆ ಯಾರಿಗೆ ಗೊತ್ತಿರಲ್ಲ. ಯಾಕಂದರೆ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಗಿಲ್ಲಿ ನಟನೆ ತರೋದು. ಅಶ್ವಿನಿ ಗೌಡ ಇವತ್ತು ಫಸ್ಟ್ ಬರೋದು ಅವರೇ ಆಚೆ. ಅಶ್ವಿನಿ ಗೌಡನೇ ಫಸ್ಟ್ ಆಚೆ ಬರ್ತಾರೆ. ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿಯವ್ರು ಇರೋದು, ಯಾವ ಎಪಿಸೋಡ್ ನಿಮಗೆ ಭಾಳ ಇಷ್ಟ ಆಗಿರೋದು? ಎಪಿಸೋಡು ತುಂಬ ಇದೆ, ಅವನು ಹೇಳ್ಕೊಳ್ಳೋಕ್ಕೆ ತುಂಬಾ ಇದೆ. ಬಟ್ 1-2 ಎಪಿಸೋಡು ಚೆನ್ನಾಗಿದೆ. ಅವ್ರದ್ದು ಮೊನ್ನೆ ಒಂದು ಟಾಸ್ಕ್ ಆಡ್ತಾರಲ್ಲ ಅಶ್ವಿನಿ ಜೊತೆಯಲ್ಲಿ ಕ್ಯಾಪ್ಟನ್ಶಿಪ್ ಆದ ಕೆಳಗೆ, ಅವಾಗ ಅವ್ರು ಅಶ್ವಿನಿ ಗೌಡ ಅವರಿಗೆ ಮಾತಾಡಿದ್ರಲ್ಲ, ಅದು ತುಂಬ ಚೆನ್ನಾಗೇ ಮಾತಾಡಿದ್ರಂದು ಅನಿಸುತ್ತೆ ನನಗೆ. ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಹೊಡೆಯೋದು ಕಪ್ ಪಕ್ಕ.